ಫ್ರೆಂಡ್ಸ್, ಮನಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಹಣ ಮಾಡೋದೇ ಪ್ರತಿಯೊಬ್ಬರ ಉದ್ದೇಶ ಆಗಿದೆ. ಹೀಗಾಗಿ ಪ್ರತಿಯೊಬ್ಬರು ಏನು ಮಾಡ್ತಿದ್ದಾರೆ, ಯೂಟ್ಯೂಬಲ್ಲಿ ಹೋಗಿ ಬೆಸ್ಟ್ ಅರ್ನಿಂಗ್ ಆ್ಯಪ್ ಅಂತ ಸರ್ಚ್ ಮಾಡ್ತಿದ್ದಾರೆ. ಬಟ್ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದರೆ ಅದರಲ್ಲಿ ಬರುವಂಥ 90% ವೀಡಿಯೋ ಬಂದುಬಿಟ್ಟು ಫೇಕ್ ಆಗಿರುತ್ತೆ. ಅಂದರೆ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಅಪ್ಲಿಕೇಶನ್ ಇರ್ಬೋದು, ಹಾಗೆ ಗೇಮಿಂಗ್ ಅರ್ನಿಂಗ್ ಅಪ್ಲಿಕೇಶನ್ ಇರ್ಬೋದು. ಇದ್ರ ಬಗ್ಗೆ ನಿಮಗೆ ವೀಡಿಯೋ ಬರುತ್ತೆ. ಬಟ್ ನೀವು ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ ಅಥವಾ ಗೇಮ್ ಮಾಡೋಕ್ಕೆ ಹೋದರೆ ನೀವು ಕೈಯಲ್ಲಿರೋ ದುಡ್ಡನ್ನು ಕೂಡ ಕಳ್ಕೊಬೇಕಾಗಿರುತ್ತೆ. ಬಟ್ ಈ ಚಾನಲನ್ನು ನಾನು ಕ್ರಿಯೇಟ್ ಮಾಡಿರುವಂಥ ಉದ್ದೇಶ ಇದೆ. ಸೊ ಮುಗ್ಧ ಜನರಿಗೆ ಯಾವ ಮೆಥಡಲ್ಲಿ ನಿಜವಾಗಿ ಅರ್ನಿಂಗ್ ಮಾಡ್ಬೋದು, ಅಂದರೆ ₹1 ಇನ್ವೆಸ್ಟ್ಮೆಂಟ್ ಮಾಡ್ದೇ ಯಾವ ಅಪ್ಲಿಕೇಶನ್ ಅಥವಾ ಯಾವುದೋ ಒಂದು ವೆಬ್ಸೈಟ್ ನಿಮಗೆ ನಿಜವಾದ ಅರ್ನಿಂಗನ್ನು ಮಾಡಿಕೊಡ್ತಾ ಇದ್ದಾವೆ ಅಂಥ ವೆಬ್ಸೈಟ್ಗಳ ಬಗ್ಗೆ, ಅಂಥ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕನ್ನೋದು ಈ ಚಾನಲ್ನ ಉದ್ದೇಶ. ಹಂಗಾಗಿ ಈ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಯಾರೆಲ್ಲ ಆನ್ಲೈನಲ್ಲಿ ನಿಜವಾಗಿಯೂ ಅರ್ನಿಂಗ್ ಮಾಡಬೇಕು, ದಿನಕ್ಕೆ ₹1000 ಲಕ್ಷಾಂತರ ರೂಪಾಯಿ ನಾನು ನಿಮಗೆ ಚಾನಲ್ ಹೇಳಲ್ಲ, ಮಿನಿಮಮ್ ಅಂದರೂ ₹100 ರಿಂದ ₹500 ನೀವು ಅಂದರೆ ಡೈಲಿ ಖರ್ಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅರ್ನಿಂಗನ್ನು ನೀವು ₹1 ಇನ್ವೆಸ್ಟ್ಮೆಂಟ್ ಮಾಡ್ದೇ ಅರ್ನಿಂಗ್ ಮಾಡೋದು ಯಾವ ರೀತಿ ಅಂತ ನಿಮಗೆ ಈ ಚಾನಲಲ್ಲಿ ನಿಮಗೆ ನಿರಂತರವಾಗಿ ವೀಕ್ಲಿ ಒಂದು 2 ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದೇ ರೀತಿಯಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿದೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ನೀವು ₹1 ಇನ್ವೆಸ್ಟ್ಮೆಂಟ್ ಮಾಡ್ದೇ ಅರ್ನಿಂಗ್ ಮಾಡ್ಬೋದು. ನಿಮಗೆ ವಿತ್ ಪ್ರೂಫ್ ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿಯ ನಿಮಗೆ ರಿಯಲ್ ಆದ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಜೆನ್ಯೂನ್ ವಿಡಿಯೋ ಬೇಕಿದ್ರೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಕೂಡಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹೊಸ ಚಾನಲ್. ಹಾಗೆ ವಿಡಿಯೋನ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಯಾವ ರೀತಿಯ ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ಬೇಕು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೈಸ್, ಮೊದಲೇದಾಗಿ ನಾನು ಆ್ಯಪನ್ನು ಓಪನ್ ಮಾಡಿಬಿಟ್ಟು ವ್ಯಾಲೆಟ್ ಹಿಸ್ಟ್ರಿಯನ್ನು ತೋರಿಸ್ತೀನಿ. ನೋಡ್ಬೋದು, ಬ್ಯಾಲೆನ್ಸ್ ನೋಡ್ಬೋದು ₹874 ಇದೆ. ಇದು ನನ್ನ ಖುದ್ದು ಅರ್ನಿಂಗ್. ಇದರಲ್ಲಿ ನಾನು ₹1 ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಯಾವ ರೀತಿ ನೀವು ಕೂಡ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ನೋಡ್ಬೋದು, ನನ್ನ ಹಿಸ್ಟ್ರಿ ಚೆಕ್ ಮಾಡಿದ್ರೆ ₹21, ₹76, ₹47, ₹114, ₹23 ಈ ರೀತಿಯಾಗಿ ಇಲ್ಲಿ ಪ್ಲಸ್ ಅಂತ ಆ್ಯಡ್ ಆಗಿರೋದನ್ನು ನೀವು ಚೆಕ್ ಮಾಡ್ಬೋದು. ಅದೇ ರೀತಿ ಸ್ವಲ್ಪ ನಾನು ಡೌನ್ ಹೋದರೆ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ವಿಡ್ರಾ ಕೂಡ ನಿಮಗೆ ಪ್ರೂಫನ್ನು ತೋರಿಸ್ಕೊಡ್ತೀನಿ. ಟ್ರಾನ್ಸಾಕ್ಷನ್ ಸಕ್ಸಸ್ ಅಂತ ಬಂದಿದೆ, ಟ್ರಾನ್ಸ್ಫರ್ ಸಕ್ಸಸ್ ಅಂತ ಬಂದಿದೆ. 1 ಮಾರ್ಚ್ ಅಂದರೆ ಮೊನ್ನೆ ₹2060 ಅಂದರೆ ₹60 ಫೀಸ್ ಆಗುತ್ತೆ. ₹2000 ವಿಡ್ರಾ ಆಗಿರುವಂಥದ್ದು. ಪೇಮೆಂಟ್ ಪ್ರೂಫ್ ನನಗೆ ಬ್ಯಾಂಕಿಗೆ ಬಂದಿರುವಂಥದ್ದು ರೈಟ್ ಸೈಡಲ್ಲಿ ನೋಡ್ಬೋದು. ಪೇಮೆಂಟ್ ಸ್ಕ್ರೀನ್ಶಾಟ್ ಕೂಡ ನಾನು ಶೇರ್ ಮಾಡ್ತಿದ್ದೀನಿ. ಅಂದರೆ ಈ ಅಪ್ಲಿಕೇಶನ್ ನಿಮಗೆ 100% ನೀವು ಅರ್ನಿಂಗ್ ಮಾಡ್ಬೋದು. ಇದರಲ್ಲಿ ನಾನು ಆಲ್ಮೋಸ್ಟ್ ಆಗಿ ಇವಾಗಲೇ ₹3400 ಅರ್ನಿಂಗ್ ಮಾಡಿದ್ದೀನಿ ಈಗಾಗಲೇ. ಸೊ ನಿಮಗೆ ಈ ಅಪ್ಲಿಕೇಶನ್ ನಿಮಗೆ ಇದರಲ್ಲಿ ನಾನು ₹1 ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಇದು ಬಂದುಬಿಟ್ಟು ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್ ಜೊತೆಗೆ ವಿದೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಈ ಅಪ್ಲಿಕೇಶನ್ ನೀವು ಕೂಡ ಮಾಡ್ಬೋದು. ಮೊದಲೇದಾಗಿ ನೋಡ್ಬೋದು, ಇಲ್ಲಿ ₹874 ಇಲ್ಲಿ ಬ್ಯಾಲೆನ್ಸ್ ಇದೆ. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ವಿಡ್ರಾ ಮಾಡಿ ತೋರಿಸ್ಕೊಡ್ತೀನಿ. ವಿಡ್ರಾ ಮಾಡಬೇಕಂದ್ರೆ ಇಲ್ಲಿ ಸೆಂಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಬರುತ್ತೆ ವ್ಯಾಲೆಟ್ ಮತ್ತು ಬ್ಯಾಂಕು. ನಾನು ಇಲ್ಲಿ ಬ್ಯಾಂಕ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ತಿದ್ದಾಗೆ ಇಲ್ಲಿ ಅಕೌಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನಾನು ಆಲ್ರೆಡಿ ನನ್ನ ಬ್ಯಾಂಕ್ ಅಕೌಂಟನ್ನು ಸೇವ್ ಮಾಡಿದ್ದೀನಿ. ಸೊ ನಿಮ್ಮದು ಸ್ಟಾರ್ಟಿಂಗ್ ಆದರೆ ಇಲ್ಲಿ ಅಕೌಂಟ್ ನಂಬರ್ ಹಾಕಬೇಕಾಗುತ್ತೆ. ಹಾಕಿದ ನಂತರ ನಾನು ಇಲ್ಲಿ ನೋಡ್ಬೋದು, ಲೈವ್ ಆಗಿ ಇಲ್ಲಿ ₹500 ಇಲ್ಲಿ ವಿಡ್ರಾ ಮಾಡಿ ತೋರಿಸ್ತೀನಿ. ಇಲ್ಲಿ ₹500 ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ₹15 ಫೀಸ್ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನನ್ನ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. OTPನ ಎಂಟರ್ ಮಾಡ್ತೀನಿ. ಗೈಸ್ ನೋಡ್ಬೋದು, OTPನ ಎಂಟರ್ ಮಾಡಿದ್ದೀನಿ. ನೋಡ್ಬೋದು, OTP ಸಕ್ಸಸ್ಫುಲ್ಲಿ ವೆರಿಫೈಡ್ ಅಂತ ಬಂದಿದೆ. ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನಲ್ಲಿ ಪಿನ್ನನ್ನು ಸೆಟ್ ಮಾಡಬೇಕಾಗುತ್ತೆ. ಪಿನ್ನು ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಪಿನ್ನನ್ನು ಹಾಕಿದ್ದೀನಿ. ನೋಡ್ಬೋದು, ಇವಾಗ ಬ್ಯಾಂಕ್ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಅಂತ ಬಂದಿದೆ. ಇದು ಬಂದುಬಿಟ್ಟು ನಾನು ಇವಾಗ ಇದನ್ನು 1:45ಗೆ ನಾನು ಇದನ್ನು ರಿಕ್ವೆಸ್ಟ್ ಕೊಟ್ಟಿದ್ದೀನಿ. ಅಂದರೆ ಇದು ಇವತ್ತು ನೈಟ್ ಒಳಗೆ, ಇಲ್ಲಾಂದರೆ ನಾಳೆ ಮಧ್ಯಾಹ್ನ 12 ಗಂಟೆ ಒಳಗೆ ಈ ಪೇಮೆಂಟ್ ಬರುತ್ತೆ. ಪೇಮೆಂಟ್ ಬಂದಾಗ ಬೇಕಿದ್ರೆ ನಾನು ಟೆಲಿಗ್ರಾಮಲ್ಲಿ ಮತ್ತೊಮ್ಮೆ ನಿಮಗೆ ಪ್ರೂಫನ್ನು ಶೇರ್ ಮಾಡ್ತೀನಿ. ಗೈಸ್ ನೋಡ್ಬೋದು, ವ್ಯಾಲೆಟಿಗೆ ಹೋದರೆ ₹359 ಉಳಿದಿರುವಂಥದ್ದು. ₹500 ನಾನು ಇಲ್ಲಿ ವಿಡ್ರಾ ತೊಗೊಂಡೆ. ಗೈಸ್ ನೋಡ್ಬೋದು, ಈ ರೀತಿಯಾಗಿ ಇಲ್ಲಿ ನಿಮ್ಗೆ ಹಿಸ್ಟ್ರಿ ಚೆಕ್ ಮಾಡ್ಬೋದು. ನಾನು ಇದನ್ನು ಕೇವಲ 1 ಟೈಮ್ ಯೂಸ್ ಮಾಡಿದಷ್ಟೇ. ಬಟ್ ಇಲ್ಲಿ ನನಗೆ ಡೈಲಿ ಇದರಲ್ಲಿ ಕಮಿಷನ್ ಬರ್ತಿದೆ. ನೋಡ್ಬೋದು, ₹21, ₹47, ₹23, ₹114 ಈ ರೀತಿ ಬರ್ತಿದೆ. ಗೈಸ್ ಇನ್ನು ಈ ಅಪ್ಲಿಕೇಶನ್ ನೀವು ಕೂಡ ಮಾಡ್ಬೋದು. ₹1 ಇನ್ವೆಸ್ಟ್ಮೆಂಟ್ ಮಾಡೋಂತಾಗುತ್ತೆ ಇಲ್ಲ. ಇದು ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್ ಜೊತೆಗೆ ಇದರಲ್ಲಿ 100% ಪೇಮೆಂಟ್ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಇದು ಮೋಸ ಆಗಲ್ಲ. ಜೊತೆಗೆ RBI ಅಪ್ರೂವ್ಡ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಂದ್ರೆ ಈ ಅಪ್ಲಿಕೇಶನ್ನ ಲಿಂಕನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ, ವಿಡಿಯೋದ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಆ ಕಮೆಂಟ್ ಬಾಕ್ಸ್ನಲ್ಲಿ ಇರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ಅಂದರೆ ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ಹೋಗುತ್ತೆ. ಪ್ಲೇಸ್ಟೋರಿಂದ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸೈನ್ ಅಪ್ ಮಾಡಬೇಕಾಗುತ್ತೆ. ಬೇರೆ ಏನೂ ಇಲ್ಲ. ಹಾಕಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ಆಪ್ಷನ್ ರೆಫರ್ ಆ್ಯಂಡ್ ಅರ್ನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು, ಇದು ನಿಮಗೆ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಮನಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಾಟ್ಸಪ್ ಬರುತ್ತೆ. ವಾಟ್ಸಪ್ಪಲ್ಲಿ ನೀವೇನು ಮಾಡಬೇಕಂದ್ರೆ, ಸೊ ನಿಮ್ಮ ವಾಟ್ಸಪ್ಪಲ್ಲಿ ಎಷ್ಟೆಲ್ಲ ಗ್ರೂಪ್ಸ್ ಇರುತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮದು ಅಕೌಂಟ್ ಇದ್ದರೆ ಅಲ್ಲಿ ಶೇರ್ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಅಕೌಂಟ್ ಇದ್ದರೆ ಅಲ್ಲಿ ಶೇರ್ ಮಾಡ್ಬೋದು, ಟೆಲಿಗ್ರಾಮ್ ಯೂಸ್ ಮಾಡ್ತಿದ್ರೆ ಅಲ್ಲಿ ಶೇರ್ ಮಾಡ್ಬೋದು. ಸೊ ಎಷ್ಟು ಆಗುತ್ತೋ ಅಷ್ಟು ಶೇರ್ ಮಾಡಿ. ಅಥವಾ ಯೂಟ್ಯೂಬ್ ಚಾನಲ್ ಇದ್ದರೆ ಅಲ್ಲಿ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು. ನಿಮ್ಮ ಲಿಂಕ್ ಮುಖಾಂತರ ಎಷ್ಟು ಜನ ಜಾಯ್ನ್ ಆಗ್ತಾರೆ ಅಂದರೆ ಅವರು ಸೈನಪ್ ಮಾಡ್ತಾರೆ. ಸೈನಪ್ ಮಾಡಿದ ನಂತರ ನಿಮಗೆ ಈ ಅಪ್ಲಿಕೇಶನಲ್ಲಿ ಲೋನ್ ತಗೊಳ್ತಾರೆ. ಆವಾಗ ನಿಮಗೆ ಇದರಲ್ಲಿ ಕಮಿಷನ್ ಬರುತ್ತೆ. ನೋಡ್ಬೋದು, ನನ್ನ ಅಂಡರಲ್ಲಿ ಜಾಯ್ನ್ ಆದವರು
ಎಷ್ಟು ಜನ ಲೋನ್ ತಗೊಂಡಿದ್ದಾರೆ ಅವರು ಪ್ರತಿ ಬಾರಿ EMI ಏನು ಪೇಮೆಂಟ್ ಮಾಡ್ತಾರೆ ಆವಾಗ ಅಲ್ಲಿ ನೋಡ್ಬೋದು ನನಗೆ ₹21, ₹57, ₹57, ₹47, ₹21 ಈ ರೀತಿಯಾಗಿ ಪ್ರತಿಯೊಂದು ಅವರು EMI ಪೇಮೆಂಟ್ ಮಾಡಿದಾಗ ನಮ್ಗೆ ಇದರಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಕಮಿಷನ್ ಬರುತ್ತೆ. ಇದರಲ್ಲಿ ಒನ್ ಟೈಮ್ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ ಆಯಿತು. ಅವರು ಲೋನ್ ತಗೊಂಡ್ರೆ ಈ ಅಪ್ಲಿಕೇಶನಲ್ಲಿ ನಿಮ್ಗೆ ಆವಾಗ ಪ್ರತಿಯೊಂದು ಅವರು EMI ಎಷ್ಟು ಪೇಮೆಂಟ್ ಮಾಡ್ತಾರಲ್ಲ ಆವಾಗ ನಿಮ್ಗೆ ಇದರಲ್ಲಿ ಪ್ರತಿ ವೀಕ್ಲಿ ನಿಮ್ಗೆ ಇದರಲ್ಲಿ ಕಮಿಷನ್ ಬರ್ತಾ ಹೋಗುತ್ತೆ. ಇದೇ ರೀತಿ ನೀವು ಆರಾಮ್ಸೆ ಈ ಅಪ್ಲಿಕೇಶನಲ್ಲಿ ವಿದೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಮಾಡ್ಬೋದು. ಅದೇ ರೀತಿ ಹೇಳಬೇಕಂದ್ರೆ ಇದರಲ್ಲಿ ನಿಮಗೂ ಲಾಭ ಇದೆ, ಜೊತೆಗೆ ನೀವು ಯಾರಿಗೆ ಶೇರ್ ಮಾಡ್ತೀರಿ ಅವರಿಗೂ ಲಾಭ ಇದೆ. ನಿಮ್ಗೆ ಇದರಲ್ಲಿ ಕಮಿಷನ್ ಬರುತ್ತೆ. ನಿಮ್ಮ ಫ್ರೆಂಡ್ಸಿಗೆ ಮನಿ ಅರ್ಜೆಂಟ್ ಇದ್ದರೆ ಲೋನ್ ಸಿಕ್ಕಾಗುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇಬ್ಬರಿಗೂ ಇದರಲ್ಲಿ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ರೆಫರ್ ಆ್ಯಂಡ್ ಅರ್ನ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಅಂದರೆ ನೀವು ನಿಮ್ಮ ಫ್ರೆಂಡ್ಸಿಗೆ ರೆಫರ್ ಮಾಡೋ ಮುಖಾಂತರ ಇದರಲ್ಲಿ ಅವರು ಲೋನ್ ತಗೊಂಡಾಗ ನಿಮ್ಗೆ ಇದರಲ್ಲಿ ಅರ್ನಿಂಗ್ ಆಗುತ್ತೆ. ಇದ್ರ ಜೊತೆಗೆ ನನಗೆ ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್ ಕೂಡ ಗೊತ್ತಿದೆ. ಅಂದರೆ ರೆಫರ್ ಮಾಡ್ದೇ ಕೂಡ ಅರ್ನಿಂಗ್ ಮಾಡುವಂಥ ಅಪ್ಲಿಕೇಶನ್ ಕೂಡ ಇದ್ದಾವೆ, ಬಟ್ ತುಂಬ ಲಿಮಿಟಲ್ಲಿದೆ. ಅದ್ರ ಬಗ್ಗೆ ಕೂಡ ಗೊತ್ತಿದೆ. ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್ ಬೇಕಿದ್ರೆ, ಅಂದರೆ ರೆಫರ್ ಮಾಡ್ದೇ ಅರ್ನಿಂಗ್ ಮಾಡುವಂಥ ಅಪ್ಲಿಕೇಶನ್ ಬೇಕಿದ್ರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ ಬಂದರೆ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಚಾನಲ್ ಕ್ರಿಯೇಟ್ ಮಾಡಿರುವಂಥ ಉದ್ದೇಶ ಅಷ್ಟೇ, ಎಲ್ಲರಿಗೂ ಕೂಡ ಯಾವ ಅಪ್ಲಿಕೇಶನ್ ರಿಯಲ್ ಆಗಿ ಅರ್ನಿಂಗ್ ಮಾಡಿಕೊಡುತ್ತೆ, ನಿಮಗೆ ರಿಯಲ್ ಆಗಿ ನೀವು ಪೇಮೆಂಟ್ ತಗೋಬೋದು, ರಿಯಲ್ ಆಗಿ ಸೆಲ್ಫ್ ಅರ್ನಿಂಗ್ ಮಾಡ್ಬೋದು ಅಂಥ ಅಪ್ಲಿಕೇಶನ್ಗಳನ್ನು, ಜೆನ್ಯೂನ್ ಅಪ್ಲಿಕೇಶನ್ಗಳನ್ನು ಮಾತ್ರ ನಿಮಗೆ ಈ ವಿಡಿಯೋದಲ್ಲಿ ಅಂದರೆ ಈ ಚಾನಲಲ್ಲಿ ಶೇರ್ ಮಾಡ್ತೀನಿ. ಹಾಗಾಗಿ ಮಿಸ್ ಮಾಡದೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಪ್ರತಿಯೊಬ್ಬರು ಎಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಫ್ರೆಂಡ್ಸ್.